ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ಅಟ್ಟಹಾಸ ಮೆರೆದಿದ್ದಾರೆ. ಈಗಾಗಲೇ ಸುಮಾರು 26ಕ್ಕೂ ಹೆಚ್ಚು ಜನರ ಸಾವನ್ನು ಕೂಡ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಕೇಂದ್ರದ ಮಾಜಿ ಮಂತ್ರಿಗಳಾದ ಸಿಎಂ ಇಬ್ರಾಹಿಂ ನಮ್ಮ ಜೊತೆ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸುಮಾರು 26-27 ಜನ ಹತ್ಯೆ ಮಾಡಲಾಗಿದೆ ಉಗ್ರರು. ಇದಕ್ಕೆ ನಿಮ್ಮ ರಿಯಾಕ್ಷನ್ ಸರ್? ನೊಂದಿದ್ದೇನೆ ನಾನು. ಇಂಥ ಸುದ್ದಿ ಕೇಳೋದಕ್ಕೆ ಇನ್ನೂ ಜೀವಂತವಾಗಿದ್ದೀವಲ್ಲ ಅನ್ನಕ್ಕಂಥ ವೇದನೆ ಇದೆ. ಮಾನವೀಯತೆಯನ್ನು ಕಗ್ಗೊಲೆ ಮಾಡಲಾಗಿದೆ. ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾನು ಹೇಳ್ತಕ್ಕಂಥದ್ದಿಷ್ಟೇ, ಕೂಡಲೇ ಆಲ್ ಪಾರ್ಟಿ ಮೀಟಿಂಗ್ ಕರೀರಿ, ಇದರ ಬಗ್ಗೆ ವಿಮರ್ಶೆ ಆಗಲಿ. ಮತ್ತು ಇಂಟೆಲಿಜೆನ್ಸ್ ಯಾಕೆ ಫೇಲ್ ಆಯಿತು, ಯಾಕೆ ಇದ್ರ ಕಾರಣ JNKಯಲ್ಲೇ ಇಂಟೆಲಿಜೆನ್ಸ್ ಯಾವತ್ತೂ ಆ್ಯಕ್ಟಿವ್ ಆಗಿರುತ್ತೆ. 96ರಲ್ಲಿ ಖುದ್ದು ನಾನೇ ಮಂತ್ರಿಯಾಗಿದ್ದಾಗ ಚುನಾವಣೆ ನಡೆಸಿದವನು ನಾನು. ಅಲ್ಲಿ ಒಳ್ಳೆ ಇಂಟೆಲಿಜೆನ್ಸ್ ಆಫೀಸರ್ಸ್ಗಳು ಕೇಂದ್ರದಿಂದ ರಾಜ್ಯದಿಂದ ಪರಸ್ಪರ ತಾಳ್ಮೇಲೆ ಇಟ್ಕೊಂಡು ಕೆಲಸ ಮಾಡೋರು. ಆರ್ಮಿ ಇಂಟೆಲಿಜೆನ್ಸು ಕೂಡ ಅಷ್ಟೇ ಎಚ್ಚರವಾಗಿ ಇಡಬೇಕಾಗತ್ತದು. ಇಂಥ ಇತ್ತೀಚಿನ ವರ್ಷಗಳಲ್ಲಿ ಇಂಥ ದೊಡ್ಡ ಒಂದು ಘಟನೆ ನಡೆದಿಲ್ಲ. ಇಷ್ಟು ಜನರಿಗೆ ಏಕಾಏಕಿಯಾಗಿ ಅಲ್ಲಿ ಟೂರಿಸ್ಟ್ ಹೋಗಿರ್ತಾರೆ, ಅವ್ರಿಗೆ ಯಾಕೆ ಸೆಕ್ಯೂರಿಟಿ ಅಲ್ಲಿ ಕೈ ತಗೊಂಡಿಲ್ಲ ಇವರು? ಇಷ್ಟು ಜನ ಟೂರಿಸ್ಟ್ಗಳು ಇರ್ಬೇಕಾದ್ರೆ ಅಲ್ಲಿರ್ಬೇಕಾಗಿತ್ತಲ್ಲ. ನಾನು ಓದಿರೋ ಸುದ್ದಿ ಪ್ರಕಾರ ಘಟನೆ ನಡೆದ ಭಾರಿ ಸಮಯದ ಮೇಲೆ ಸೆಕ್ಯೂರಿಟಿ ಫೋರ್ಸಸ್ ಅಲ್ಲಿಗೆ ಬಂದು ಅಂತ. ಅದು ಸತ್ಯನ? ಈ ಸತ್ಯಾಸತ್ಯತೆಯನ್ನು ಅರಿತುಕೊಳ್ತಕ್ಕಂಥದ್ದಕ್ಕೆ ಇವತ್ತು ನಾವು ಕೂಡಲೇ ಪ್ರಧಾನಮಂತ್ರಿಯನ್ನು ನಾನು ಪ್ರಾರ್ಥನೆ ಮಾಡ್ತೀನಿ, ಹೋಮ್ ಮಿನಿಸ್ಟ್ರು ಆಲ್ ಪಾರ್ಟಿ ಮೀಟಿಂಗ್ ಕರೆದು ಇದ್ರ ಬಗ್ಗೆ ಇಂಥ ಘಟನೆಗಳು ಬಾರ್ಡ್ರನ್ನು ನಾವು ಬಿಗಿಯಾಗಿಟ್ಟರೆ ನುಸುಳೋರು ಕಡಿಮೆ ಆಗ್ತಾರೆ. ಹಿಂದೆ ನಾನು ಚುನಾವಣೆ ಮಾಡಿದಾಗ ಫಸ್ಟ್ ಮಾಡಿದಂಥ ಕೆಲಸ ಅದು. ಬಾರ್ಡ್ರನ್ನು ಟೈಟ್ ಮಾಡಿದ್ವಿ. ಯಾರೇ ಟೆರರಿಸ್ಟು ರಾಜ್ಯದ ಒಳಗೆ ಬರದೇ ಇರತಕ್ಕಂಥದ್ದು ನೋಡಿ. ಕಾಶ್ಮೀರ ಚುನಾವಣೆ ನಡೆದಾಗ ಒಬ್ಬ ಮನುಷ್ಯ ಸತ್ತಿರಲಿಲ್ಲ. ಫಾರೂಕ್ ಅಬ್ದುಲ್ಲಾ ಮುಖ್ಯಮಂತ್ರಿ ಆದರು. ಆದರೆ ದಿನಕ್ಕೆ ಕಳೆದಂತೆ ಪರಿಸ್ಥಿತಿ ಹದಗೆಡ್ತಾ ಇದೆ. ಆದ್ದರಿಂದ ಫಾರೂಕ್ ಅಬ್ದುಲ್ಲಾ ಅವ್ರ ಮಗ ಉಮರ್ ಅಬ್ದುಲ್ಲಾ ಇದ್ದಾರೆ. ಅವರು ಕೂಡ ದೇಶದ ಬಗ್ಗೆ ರಾಷ್ಟ್ರದ ಬಗ್ಗೆ ಕಳಕಳೆ ಮತ್ತು ಕಾಳಜಿ ಇರತಕ್ಕಂಥ ಫ್ಯಾಮಿಲಿ ಅದು. ಇವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಒಂದು ದೃಢವಾದಂಥ ಸಂಕಲ್ಪ ಮಾಡಿ ಮುಂದೆ ಇಂಥ ಘಟನೆ ಆಗದೇ ಇರತಕ್ಕಂಥದ್ದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೇರಿ ವ್ಯವಸ್ಥೆ ಮಾಡಬೇಕು ಅನ್ನೋಕ್ಕಂಥದ್ದು